ಇಷ್ಟು ದೊಡ್ಡ ಪ್ರಮಾಣದ ಒಂದು ಬೆಳೆಗೆ ಏಕಾಏಕಿ ಗುಟ್ಕಾ ನಿಷೇಧ ಅಂದ ಕೂಡಲೇ ಎಲ್ರಿಗೂ ಒಂದು ಪ್ರಶ್ನೆ ಬರೋ ಸಹಜ. ಅದರಲ್ಲಿ ನಿಕೋಟಿನ್ ಇದೆ, ಅಪಾಯಕಾರಿ ವಸ್ತುಗಳಿದೆ, ಇದನ್ನು ನಿಷೇಧ ಮಾಡಿದ್ರೆ ಏನು ತಪ್ಪು ಅಂತ ನಾವು ಕೂಡ ಇದನ್ನು ಒಪ್ತೇವೆ. ನಿಕೋಟಿನನ್ನು ಸೇರಿಸಬಾರ್ದು. ಗುಟ್ಕಾ ಮತ್ತು ಪಾನ್ ಮಸಾಲ ಅನ್ನುವಂಥ ಪದವನ್ನು ಈ ನಿಷೇಧದ ಆದೇಶದಲ್ಲಿ ಸೇರಿಸಿದ್ದಾರೆ. ಪಾನ್ ಮಸಾಲ ಅಂತಂದರೆ ಗುಟ್ಕಾದ ಹೊರತಾದಂಥ ಉತ್ಪನ್ನ, ಅಡಕೆ ಉತ್ಪನ್ನಗಳಿಗೂ ಕೂಡ ಈ ನಿಷೇಧದ, ಉದಾಹರಣೆಗೆ ಸ್ವೀಟ್ ಸುಪಾರಿ ಇರ್ಬೋದು, ಬೇರೆ ಬೇರೆ ಇವತ್ತು ಪ್ಯಾಕೆಟಲ್ಲಿ ಬರ್ತಾ ಇದೆ. ಇದರಿಂದ ಇದು ಎಲ್ಲ ಉತ್ಪನ್ನಕ್ಕೂ ಕೂಡ ಇದು ಅಪ್ಲೈ ಆಗ್ತದೆ ಅನ್ನುವಂಥದ್ದು ಒಂದು ನಮ್ಮ ಆತಂಕಕ್ಕೆ ಕಾರಣ ಆಗಿದೆ. ಎರಡನೇದು, ಇದರ ಹಿಂದಿರತಕ್ಕಂಥ ಉದ್ದೇಶ ಏನು ಅನ್ನೋದು ನಮಗೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಇವು 9,49,400 ಹೆಕ್ಟೇರ್ನಷ್ಟು ಅಡಿಕೆ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. 9,49,400 ಹೆಕ್ಟೇರ್. ಅದರಲ್ಲಿ ಕರ್ನಾಟಕದ ಪಾಲು ನೋಡಿ, 9 ಲಕ್ಷ ಹೆಕ್ಟೇರ್ಲಿ ಕರ್ನಾಟಕದ ಪಾಲು 6,76,940 ಹೆಕ್ಟೇರ್. ಇದನ್ನು ನಾವು 4 ವರ್ಷದ ಹಿಂದಿನ ಅಂಕಿಸಿದ್ದೀವಿ. 4 ವರ್ಷದ ಹಿಂದಿನ ಅಂಕಿಸಿದ್ದೀವಿ ಸರ್ಕಾರಿ ದಾಖಲೆಗಳು. ಈಗ ಇನ್ನೂ 25-30% ಕರ್ನಾಟಕದಲ್ಲಿ ಅಡಿಕೆ ಬೆಳೆ ವಿಸ್ತರಣೆ ಆಗಿದೆ ಅನ್ನುವಂಥದ್ದು ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಥ ತಜ್ಞರ ಅಭಿಪ್ರಾಯ ಇದೆ. ಅಂದರೆ 8 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಕರ್ನಾಟಕದಲ್ಲಿ ಅಡಿಕೆ ಬೆಳೆ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಒಟ್ಟು ಭಾರತದಲ್ಲಿ ಉತ್ಪಾದನೆ ಆಗುವಂಥ ಅಡಿಕೆ ಪ್ರಮಾಣವನ್ನು ಗಮನಿಸಿ, ಆವಾಗ ಕರ್ನಾಟಕದ ಅಡಿಕೆ ಬೆಳೆ ಪ್ರಮಾಣ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲಾಖೆ ಇನ್ಸ್ಪೆಕ್ಟರ್ಗಳು ನೀವೇನಾದರೂ ಇತ್ತೀಚಿನ 3-4 ವರ್ಷದಲ್ಲಿ ಎಲ್ಲಾದರೂ ರೇಡ್ ಮಾಡಿದ್ದು, ಅಕ್ರಮ ಸಾರಾಯಿಯನ್ನು ಹಿಡಿದಿದ್ದು, ಅಥವಾ ಡೇಟ್ ಬಾರ್ ಆಗಿದ್ದು, ಬೇರೆ ಬೇರೆ ಕಾರಣಕ್ಕೆ ಸಮಯ ಮೀರಿ ಅಂಗಡಿಗಳನ್ನು ನಡೆಸುವಂಥವ್ರು ಎಲ್ಲಾದರೂ ನಾವು ರೇಡ್ ಮಾಡಿದ್ದನ್ನು ನೋಡಿದ್ದೀವಿ. ಬದಲಾಗಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಟಾರ್ಗೆಟನ್ನು ಕೊಡ್ತಿದ್ದಾರೆ. ನೀವು ಪ್ರತಿ ತಿಂಗಳು ನಿಮ್ಮ ಟಾರ್ಗೆಟನ್ನು ಇಷ್ಟು % ಹೆಚ್ಚು ಮಾಡಲೇಬೇಕು ಅಂತ. ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಜನರ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ ಸಾರಾಯಿ ನಿಷೇಧವನ್ನು ಮಾಡಿ, ತಂಬಾಕಿನ ಉತ್ಪನ್ನಗಳ ನಿಷೇಧವನ್ನು ಮಾಡಿ, ಸಿಗರೇಟ್ ಉತ್ಪನ್ನಗಳ ನಿಷೇಧವನ್ನು ಮಾಡಿ, ಅಡಿಕೆಗೆ ಇವತ್ತು ಮಾರಕ ಆಗಿರುವಂಥ ಅಡಿಕೆಯ ಘನತೆಗೆ, ಅಡಿಕೆ ಆರೋಗ್ಯಕ್ಕೆ ಪೂರಕವಾದ್ದು, ಅಡಿಕೆ ಇದು ಜೀರ್ಣಕಾರಕ, ಇದು ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲೂ ಇದೆ, ಆಯುರ್ವೇದದಲ್ಲಿದೆ, ನಮ್ಮ ವೇದ ಪುರಾಣಗಳಲ್ಲೂ ಕೂಡ ಹೇಳಿದಂಥ ಸಂಗತಿ. ಅಡಿಕೆಗೆ ನಿಕೋಟಿನ್ ಬೇರೆ ವಿಷಕಾರಿ ಪದಾರ್ಥವನ್ನು ಸೇರಿಸ್ತಾ ಇದ್ರೆ ಅದನ್ನು ತಡೀಲಿ. ಉದಾಹರಣೆಗೆ ಆಹಾರದಲ್ಲಿ ಇವತ್ತು ಫುಡ್ ಕಂಟೆಂಟ್ 76%ಗಿಂತ ಹೆಚ್ಚು ದೇಶದಲ್ಲಿ ಉತ್ಪಾದನೆ ಆಗುವಂತಹ ಅಡಿಕೆಯ ಪ್ರಮಾಣದಲ್ಲಿ ಕರ್ನಾಟಕದ ಕಾಂಟ್ರಿಬ್ಯೂಷನ್ 76%ಗಿಂತ ಹೆಚ್ಚು. ಉತ್ಪಾದಕತೆ ಕೂಡ ಕರ್ನಾಟಕದ ಪ್ರಮಾಣ ಜಾಸ್ತಿ ಇದೆ. ಪರ್ ಹೆಕ್ಟೇರ್ಗೆ ಇಡೀ ಭಾರತದಲ್ಲಿ ಏನು ಉತ್ಪಾದನೆ ಆಗುತ್ತೋ ಅದರ ದುಪ್ಪಟ್ಟು ಕರ್ನಾಟಕದಲ್ಲಿ ಆಗ್ತಾ ಇದೆ. ಅಡಿಕೆ ಮತ್ತು ಅಡಿಕೆ ಆಧಾರಿತ ಉತ್ಪನ್ನಗಳಿಂದ ನಾವು ಈ ಹೆಕ್ಟೇರ್ ಲೆಕ್ಕದಲ್ಲಿ ಬೆಳೆ ಬೆಳೆಯುವಂಥ ಪ್ರದೇಶ ತಗೊಂಡ್ರೆ ನಮ್ಮ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ GSTಗೆ 2021 ಪೂರ್ವದಲ್ಲಿ ಕೇವಲ 176.62 ಕೋಟಿ ಅಷ್ಟೇ ಇತ್ತು ನಮ್ಮ GST ಕಾಂಟ್ರಿಬ್ಯೂಷನ್. ಈಗ ಕರ್ನಾಟಕದ GST ಕಾಂಟ್ರಿಬ್ಯೂಷನ್ 496 ಕೋಟಿ.